ಸರ್ಕಾರ ಮಾಡ್ತಾ ಬರ್ತದೆ. ಇವತ್ತು ನೋಡ್ರಿ, ಇಂಡಿಯಾನ ಕಂಟ್ರೋಲ್ ಮಾಡೋ ಸಲುವಾಗಿ ಪಾಕಿಸ್ತಾನಕ್ಕೆ ಬಿಸಿ ನಿಲ್ಲಿಸ್ತಾ ಇದೆ. ಅದೇ ಕಾಲಕ್ಕೆ ಚೈನಾಗೂ ಸಹಿತದು ಇವತ್ತು ಇಂಡಿಯಾ ಕಡೆ ಇರಬೇಕು, ಪಾಕಿಸ್ತಾನ ಕಡೆ ಇರಬೇಕು ಬಂದಾಗ ಪಾಕಿಸ್ತಾನ ಕಡೆ ಒಲವು. ಯಾಕಂದ್ರೆ ಪಾಕಿಸ್ತಾನ ಬಲಿಷ್ಠ ದೇಶ ಅಲ್ಲ, ಇಂಡಿಯಾ ಬಲಿಷ್ಠ ದೇಶ ಇರೋದಂದ್ರೆ ಸ್ವಲ್ಪ ಇನ್ನಷ್ಟು ಅನುಕೂಲ ಆಗಿ ವೈಜ್ಞಾನಿಕವಾಗಿ ಅಥವಾ ಇನ್ನುಳಿದ ದೃಷ್ಟಿಗಳು ನಾವು ಸಹಾಯ ಮಾಡಿದರೆ ಇನ್ನೂ ಭಾಳ ಎತ್ತರಕ್ಕೆ ಹೋಗ್ತಾರೆ, ನಮ್ಮನ್ನು ಮೀರಿ ಹೋಗ್ತಾರೆ ಅನ್ನೋ ಭಯ ಇವತ್ತು ಚೈನಾ, ಅಮೆರಿಕ, ರಷ್ಯಾ 3 ದೇಶಗಳು ಬಂದದ. ಆದ್ರೆ ಪಾಕಿಸ್ತಾನ ಎಂದೂ ಆಗಿ ಆಗೋದಿಲ್ಲ, ಅದ್ರಿಗೆ ಗೊತ್ತದ. ಸುಮ್ಮನೆ ಅದಕ್ಕೊಂದಿಷ್ಟು ಏನೋ ಕೊಡ್ತಾ ಹೋಗೋದು, ಯುದ್ಧ ಮಾಡಿಸ್ತಾ ಹೋಗೋದು, ತಮಗೆ ಹೆಂಗೆ ಬೇಕು ಹಂಗೆ ನೀತಿಗಳನ್ನ ತಯಾರು ಮಾಡೋದು ಮಾಡ್ತಾಯಿದ್ದ. ಆ ದಿಶೆಯಲ್ಲಿ ಈಗ ಯಶಸ್ವಿಯಾಗಿದ್ದಾರೆ ಪಾಕಿಸ್ತಾನ ತಮ್ಮ ತಹಮದಿಗೆ ತರುವಲ್ಲ. ಈಗ ಅದೇ ರೀತಿಯಾಗಿ ಈಗ ಇರಾನನ್ನು ಕೈಗೆ ತರ್ಕೋಬೇಕು ಅನ್ನುವಂಥದ್ದು. ಅದಕ್ಕಾಗಿ ನೀವು ಇಸ್ರೇಲ್ ಜೋಡಿ ಮಾತಾಡ್ರಿ ಅಂತ ಹೇಳ್ತಾಯಿದ್ರು. ಇಸ್ರೇಲ್ ಅಂದ್ರೆ ಏನು? USA ಅದು ಇನ್ನೊಂದು ಭಾಗ ಅಷ್ಟೇ, ಅದು ಅಮೆರಿಕ ಇನ್ನೊಂದು ಭಾಗ. ಅಮೆರಿಕ ಹೇಳ್ದಂಗೆ ಕೇಳುವಂಥ ಒಂದು ರಾಷ್ಟ್ರ, ಅವ್ರ ಸ್ವಂತ ನೆಲೆ. ಇವರೆಲ್ಲ ಪಾಶ್ಚಾತ್ಯ ಮಾಡಿಕೊಟ್ಟಿದ್ದು. ಯುರೋಪಿಯನ್ ಯೂನಿಯನ್ ಇವತ್ತೇನಿದ್ದಾರೆ, ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಅಮೇರಿಕ ಇರ್ಬೋದು, ಎಲ್ಲ ಕೂಡಿ ಒಂದು ಏನಪ್ಪ ಅಂದರೆ ಇಸ್ರೇಲ್ ಮಾಡಿಕೊಟ್ರು ಈ ಮಿಡ್ಲ್ ಈಸ್ಟ್ ಏಷ್ಯಾದಲ್ಲೇ. ಯಾಕಂದ್ರೆ ಇಲ್ಲಿ ಅವ್ರಿಗೆ ಕಂಟ್ರೋಲ್ ಬೇಕಾಗಿತ್ತು. ಎಣ್ಣೆಯ ದೇಶಗಳಿದ್ದು ಇರಾನ್, ಇರಾಕ್, ಸೌದಿ ಅರೇಬಿಯಾ, ಇವೆಲ್ಲ ದೇಶಗಳನ್ನ ಹಿಡಿತಕ್ಕೆ ತೊಗೋಬೇಕಾಗಿತ್ತು, ತೊಗೊಂಡ್ರು. ಈ ಸಂದರ್ಭದಲ್ಲೇ ಒಂದು ಜಾಣತನವನ್ನು ಮಾಡಿದರು ಟ್ರಂಪ್ ಅವರು. ವ್ಯಾಪಾರಿ ಬುದ್ಧಿ ಸಹಜವಾಗಿ ಇಂಡಿಯಾ ತಿಳ್ಕೊಂಡಿತ್ತು, ನಮ್ಮ ಮೋದಿಯವ್ರು ತಿಳ್ಕೊಂಡಿದ್ರು. ಇಲ್ಲ